ಕಲಬುರಗಿ ನಗರದ ಶೇಖ್ ರೋಜಾ ಕಡಗಂಚಿ ಮಠದಲ್ಲಿ ಶ್ರೀರಾಮ ಸೇನೆಯ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಶೇಖ್ ರೋಜಾದ ಕಡಗಂಚಿ ಮಠದಲ್ಲಿ ಶ್ರೀರಾಮ ಸೇನಾ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಮೋದ್ ಮುತಾಲಿಕ್ ಜಿ ಹಾಗೂ ಮುಖ್ಯ ಭಾಷಣಕಾರರು ಹಾಗೂ ಇನ್ನು ಇದೇ ವೇಳೆಯಲ್ಲಿ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಇದೇ ವೇಳೆಯಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಮಾತನಾಡಿದರು. 20 ವರ್ಷ 21ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸಂಘಟನೆ ಪ್ರಾರಂಭ ಮಾಡೋದು ಬಹಳ ಸುಲಭ, ಆದರೆ ಅದನ್ನು ನಿರಂತರವಾಗಿ ತಗೊಂಡು ಹೋಗೋದಿದೆಯಲ್ಲ ಅದು ಬಹಳ ಕಷ್ಟ. ಮತ್ತು ಇವತ್ತಿನ ಈ ವ್ಯವಸ್ಥೆ ಒಳಗಡೆಗೆ ಪ್ರತಿಯೊಬ್ಬರೂ ಕೂಡ ಏನು ಸಿಗುತ್ತೆ, ಲಾಭ ಏನು, ನನಗೇನು ಇದರಲ್ಲಿ ಅನ್ನುವಂಥದ್ದೇ ಇವತ್ತಿನ ದೃಷ್ಟಿಕೋನ ಇದೆ. ಹಾಗಾಗಿ ನಿಸ್ವಾರ್ಥದಿಂದ ಈ ಒಂದು ಹಿಂದೂ ರಾಷ್ಟ್ರದ ಕಾರ್ಯಕ್ಕೆ ಕೆಲಸಕ್ಕೆ ಬರುವಂಥವರು ಬಹಳ ಕಡಿಮೆ. ಸೊ ಹಾಗಾಗಿ ನಾವು 20 ವರ್ಷ ಇದನ್ನು ಎಲ್ಲವನ್ನೂ ಅನುಭವಿಸಿದ್ದೀವಿ. ಅಪಮಾನ, ಅವಮಾನ, ಕಷ್ಟ, ನೋವು, ಕೇಸು, ಜೈಲು, ಲಾಠಿ ಏಟು ಎಲ್ಲವನ್ನೂ ಅನುಭವಿಸಿದ್ದೀವಿ. ಬರೇ ನಾನು ಒಬ್ಬರೇ ಅಲ್ಲ, ಎಲ್ಲರೂ. ಇದೇ ಸಂದರ್ಭದಲ್ಲಿ ಕುಮಾರಿ ಭಾಗ್ಯಗೌಡ ದಿಕ್ಸೂಚಿ ಭಾಷಣ ಮಾಡಿದರು. ಜನರನ್ನ ಕೂಡಿಸಿಕೊಂಡು ಮಾತುಗಳು ಹೇಳ್ತಾರೆ, ಅಪ್ಪ ಈ ದೇಶವನ್ನು ಕಟ್ಟಬೇಕಾಗಿದೆ, ನಿಮ್ಮ ಮಕ್ಕಳನ್ನ ನನ್ನ ಜೊತೆ ಖಂಡಿಸಿಕೊಡಿ, ನಾನು ಅವರನ್ನ ಶ್ರೀರಾಮ ಸೇನೆ ಒಂದು ಸಂಘಟನೆಯನ್ನ ಕಟ್ಟಿಸಿ ಈ ರಾಷ್ಟ್ರಕ್ಕೆ ಉತ್ತಮವಾದ ಹೆಸರನ್ನ ತಂದುಕೊಡ್ತೇನೆ ಅಂತ ಹೇಳಿದಾಗ ಹಳ್ಳಿಗಳಲ್ಲಿರುವಂತಹ ಜನ ನಗುತ್ತಾರೆ. ಆದ್ರೆ ಇವತ್ತು ಅದೇ ಹಳ್ಳಿಯಲ್ಲಿರುವಂತಹ 10 ಜನರು ಶ್ರೀರಾಮ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತನ್ನ ತಂದೆಯ ಅಂತ್ಯ ಸಂಸ್ಕಾರದಲ್ಲಿ ಹಾಜರಾಗ್ಲಿಕ್ಕಾಗಲಿಲ್ಲ, ತನ್ನ ತಮ್ಮನ ಮದುವೆಯಲ್ಲಿ ಹಾಜರಾಗ್ಲಿಕ್ಕಾಗಲಿಲ್ಲ, ನಮ್ಮ ನಿಮ್ಮೆಲ್ಲರಿಗಾಗಿ ಮದುವೆಯನ್ನು ಆಗದೆ ತನ್ನ ಸರ್ವಸ್ವವನ್ನು ಮುಡಿಪಿಟ್ಟಂತ ಕರ್ನಾಟಕದ ಏಕೈಕ ವ್ಯಕ್ತಿ ಪ್ರಮೋದ್ ಮುತಾಲಿಕ್. ಇವತ್ತಿನ ಕಾಂಗ್ರೆಸ್ನವರು, ಇವತ್ತಿನ ಬಿಜೆಪಿಯವರು, ಇವತ್ತಿನ JDSನವರು ಹೇಳ್ತಾ ಇರ್ತಿರಲ್ಲ, ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಜರಂಗ ದಳವನ್ನ ಹಂಗು ಮಾಡ್ತೀವಿ, ಶ್ರೀರಾಮ ಸೇನೆಯನ್ನ ಹಿಂಗ ಮಾಡ್ತೀವಿ. ಸ್ವಾಮಿ, ಈ ದೇಶಕ್ಕೆ ಸುಮಾರು 1000 ವರ್ಷಗಳ ಕಾಲದ ಇತಿಹಾಸ ಇದೆ. ನಾವು 5 ವರ್ಷಕ್ಕೊಂದು ಬಾರಿ ಪ್ರಧಾನಮಂತ್ರಿಯನ್ನು ಬದಲಾಯಿಸ್ತೇವೆ, 5 ವರ್ಷಕ್ಕೊಂದು ಬಾರಿ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೇವೆ. ನಿಮ್ಮಂತ ಚಲ್ಲಾಪಿಲ್ಲಿ ರಾಜಕಾರಣಿಗಳು ಈ ದೇಶದ ಇತಿಹಾಸದಲ್ಲಿ 1000 ಜನ ಬಂದಿದ್ದಾರೆ. ಯಾವ ರಾಜಕಾರಣಿಗಳು ಏನು ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಒಂದು ಸಂಘಟನೆಯ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ 10 ಸಲ ಪರ್ಮಿಷನ್ಗಳನ್ನ ಕೇಳಬೇಕು. ಒಂದು ಡಿಜೆ ಹಚ್ಚಬೇಕು ಅಂತಂದ್ರೆ ನಮ್ಮ ಕಾರ್ಯಕರ್ತರು 16 ಬಾರಿ ನಿಮ್ಮ ಕಚೇರಿಗಳಾಡಬೇಕು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯರು, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯರು, ಪೂಜ್ಯ ಶ್ರೀ ಮಾನಿ ಪ್ರಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು, ದೀಪಕ್ ಗನಾತೆ, ಶ್ರೀರಾಮ ಸೇನೆಯ ಜೇವರ್ಗಿ ತಾಲೂಕಾ ಅಧ್ಯಕ್ಷ ಆನಂದ್ ದೇಸಾಯಿ, ಈರಣ್ಣ ಬಿಹತ್ರಿಕಿ, ವಿಶ್ವರಾಧ್ಯ ತಳ್ವರ್, ಶಂಕರ್ ಚೌಕ, ಮೌನೇಶ್ ಬಡ್ಗೇರ್, ಸಿದ್ದು ಹಂಗರ್ಗಿ, ಬಸವರಾಜ್ ಕರಜಗಿ, ರಾಜು ಭವಾನಿ, ಮಣಿಕಂಠ ರಾಠೋಡ್, MS ಪಾಟೀಲ್ ನರಿಬೋಳ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ?
ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.